DHL ಅಂತ ಒಂದು ಶಾರ್ಟ್ ಟೈಮ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಶಾರ್ಟ್ ಟೈಮ್ ಅಪ್ಲಿಕೇಶನ್ಗಳು ಜಾಸ್ತಿ ದಿನ ಇರಲ್ಲ, 2 ರಿಂದ 3 ವಾರ, 1 ತಿಂಗಳ ಒಳಗಡೆ ಕ್ಲೋಸ್ ಮಾಡ್ತಾರೆ. ಓಕೆ, ನೀವು ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಯೂಸ್ ಮಾಡ್ಬೋದು, ಒಂದು ಬೆಸ್ಟಾದ ಅರ್ನಿಂಗ್ನ ತಗೋಬೋದು. ಬಟ್ ಇದ್ರ ಬಗ್ಗೆ ಯಾವ ಒಂದು ಎಕ್ಸ್ಪೀರಿಯನ್ಸು ಇಲ್ಲ ಅಂದರೆ ದಯವಿಟ್ಟು ನೀವು ವಿಡಿಯೋವನ್ನು ಕಂಪ್ಲೀಟ್ ನೋಡಿ, ಮಾಹಿತಿ ಅರ್ಥ ಆದರೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲಾಂದರೆ ದಯವಿಟ್ಟು ಬೇಡ. ಇದರಲ್ಲಿ ರಿಜಿಸ್ಟರ್ ಮಾಡಿ ಏನೇ ಒಂದು ಹೆಲ್ಪ್ ಆದರೂ ಕೂಡ ಅಲ್ಲಿ ಕೊಟ್ಟಿರುವಂತಹ ಕಸ್ಟಮರ್ ಸರ್ವಿಸ್ ಮುಖಾಂತರನೇ ನೀವು ಪಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಕಡೆಯಿಂದ ಯಾವುದೇ ಒಂದು ಸಪೋರ್ಟ್ ಸಿಗಲ್ಲ. ಜಸ್ಟ್ ಈ ಥರ ಒಂದು ಅಪ್ಲಿಕೇಶನ್ ರಿಲೀಸ್ ಆಗಿದೆ, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಮಾತ್ರ ನಾನು ಕೊಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಫಸ್ಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಪಾಸ್ವರ್ಡ್ನ ಸೆಟ್ ಮಾಡಿ, ಕನ್ಫರ್ಮ್ ಪಾಸ್ವರ್ಡ್ನ ಸೆಟ್ ಮಾಡಿ ನೀವು ಸೈನಪ್ ಕೊಟ್ಕೊಂಡ್ರೆ ನಿಮ್ಮ ಪೇಜ್ ಒಂದು ಸೈನಪ್ ಸಕ್ಸಸ್ಫುಲ್ ಆಗುತ್ತೆ. ಮತ್ತು ನೀವು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡುವಾಗ ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿದ್ದೀರಾ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ನೀವು ಕೊಟ್ಟಿರುವಂತಹ ಪಾಸ್ವರ್ಡ್ನ ಕೂಡ ಎಂಟರ್ ಮಾಡ್ಕೊಳ್ಳಿ. ಲಾಗಿನ್ ಆಗಿದ ತಕ್ಷಣ ಮೇನ್ ಪೇಜ್ ಬಂದು ಈ ಥರ ಶೋ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಬೋನಸ್ ಅಂತ ಇರುತ್ತೆ ನೋಡಿ. ಇಲ್ಲಿ 50 ರೂಪಾಯಿಂದ 100 ರೂಪಾಯಿ ಒಳಗಡೆ ರಿಜಿಸ್ಟ್ರೇಷನ್ ಬೋನಸ್ ಸಿಗುತ್ತೆ. ಡೈಲಿ ಗಿಫ್ಟ್ ಬೋನಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. 20 ರೂಪಾಯಿಂದ 500 ರೂಪಾಯಿನೂ ಕೂಡ ನೀವು ಪಡ್ಕೋಬೋದು. ಮಿನಿಮಮ್ ವಿಡ್ರಾವಲ್ ಬಂದುಬಿಟ್ಟು ಇದರಲ್ಲಿ 200 ರೂಪಾಯಿ ಇದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮೂವ್ ಮಾಡ್ಕೋಬೋದು. ಟೀಮ್ ಕಮಿಷನ್ ಅಂತ ಬರೋದಾದರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಕಮಿಷನನ್ನೇ ಅಲ್ಲಿ ಯಾವ ಥರ ಕಮಿಷನ್ ಕೊಡ್ತೀವಿ ಅಂತ ಅಲ್ಲಿ ತಿಳಿಸಿದ್ದಾರೆ. ಜಾಯಿನ್ ಟೆಲಿಗ್ರಾಮ್ ಫಾರ್ ಅನೌನ್ಸ್ಮೆಂಟ್ ಆ್ಯಂಡ್ ಗಿಫ್ಟ್ ಕೋಡ್ಸ್ ಅಂತಿದೆ. ಇಲ್ಲಿ ಕನ್ಫರ್ಮ್ ಕೊಟ್ಟರೆ ಈ ಒಂದು ಅಪ್ಲಿಕೇಶನ್ನ ಯಾವ ಥರ ಯೂಸ್ ಮಾಡೋದು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಜೊತೆಗೆ ರೀಚಾರ್ಜ್ ಕೂಡ ನಾವು ಲೈವ್ ಆಗಿ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಲಾಸ್ಟಲ್ಲಿ ಮೀ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಮಗೆ ರಿಜಿಸ್ಟ್ರೇಷನ್ ಬೋನಸ್ ಬಂದ್ಬಿಟ್ಟು 66 ರೂಪಾಯಿ ಸಿಗಿದೆ. ಇದು ಫಸ್ಟು ಫ್ರೆಶ್ ಆಗಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಕಾರ್ಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಮೊಬೈಲ್ ನಂಬರ್ ಆಟೋಮೆಟಿಕ್ ಇರುತ್ತೆ. ಇಲ್ಲಿ ಯಾರ ಅಕೌಂಟ್ ಹಾಕ್ತೀರಾ ಅವರ ಅಕೌಂಟ್ ನೇಮ್ ಮತ್ತು ಬ್ಯಾಂಕ್ ನೇಮ್, ಬ್ಯಾಂಕ್ ಅಕೌಂಟ್ ನಂಬರ್, ಬ್ಯಾಂಕ್ IFSC ಕೋಡ್ ಕರೆಕ್ಟಾಗಿ ಹಾಕಿ ಕನ್ಫರ್ಮ್ ಕೊಡಿ. ಇದರಲ್ಲಿ ಬಂದುಬಿಟ್ಟು ವಿಡ್ರಾವಲ್ ಪಾಸ್ವರ್ಡ್ ಏನೂ ಇರಲ್ಲ. ಪಾಸ್ವರ್ಡ್ ಏನಾದರೂ ಮರ್ತೋದ್ರೂ ಕೂಡ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ನಾವು ರಿಕವರ್ ಮಾಡ್ಕೋಬೋದು. ಲಾಗಿನ್ ಪಾಸ್ವರ್ಡ್ ಏನಾದ್ರು ಮರ್ತೋದ್ರೂ ಕೂಡ ನಾವು ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ರೀಸೆಟ್ ಮಾಡ್ಕೋಬೋದು. ಓಕೆ, ಈಗ ಯಾವ ಥರ ರೀಚಾರ್ಜ್ ಮಾಡೋದಂತ ತಿಳಿಸ್ತೀನಿ. ಯಾವ ಥರ ಪ್ಲ್ಯಾನ್ಗಳಿದೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ಪ್ರಾಡಕ್ಟ್ ಅಂತ ಕೊಟ್ಟಿರ್ತಾರೆ ನೋಡಿ, ಈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 492 ರೂಪಾಯಿ ಪ್ಲ್ಯಾನಲ್ಲಿ ಬಂದುಬಿಟ್ಟು 60 ಡೇಸ್ ಇರುತ್ತೆ, 60 ದಿನಕ್ಕಿರುತ್ತೆ. ಇದು 113 ರೂಪಾಯಿ ಡೈಲಿ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಎರಡನೇ ಪ್ಲ್ಯಾನ್ ನೋಡೋದಾದರೆ 2580 ರೂಪಾಯಿ ಪ್ಲ್ಯಾನ್ ಇದೆ. 45 ದಿನ, 1 ದಿನಕ್ಕೆ 624 ರೂಪಾಯಿ ಸಿಗುತ್ತೆ ಅಂತ. ಆಲ್ಮೋಸ್ಟ್ ಆಲ್ ಸ್ಟಾರ್ಟಿಂಗಲ್ಲಿ ನೀವು ಸಣ್ಣ ಒಂದು ಪ್ಲ್ಯಾನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೂ ಮೇಲೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನೀವು ಯಾವ ಪ್ಲ್ಯಾನ್ನ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ AB ಪ್ಲ್ಯಾನ್ C ಅಂತಿದೆ ನೋಡಿ, 4960, 45 ದಿನಕ್ಕೆ ಪ್ರತಿದಿನ 1254 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನಾನು ಒಂದು ಮಾತು ಹೇಳ್ತೀನಿ, ಈ ಥರ ಒಂದು ಜಾಸ್ತಿ ಅಮೌಂಟ್ ಇರೋ ಪ್ಲ್ಯಾನ್ಗಳು ಯಾವುದು ನಿಮಗೆ 100% ಅವರು ಅಷ್ಟೇ ಕೊಟ್ಬಿಟ್ರೆ ಅವರಿಗೆ ಖಂಡಿತ ಲಾಸ್ ಆಗುತ್ತೆ. ಅವ್ರ ಪ್ಲ್ಯಾನ್ ಅದಲ್ಲ. ಸ್ಟಾರ್ಟಿಂಗ್ ಪ್ಲ್ಯಾನಲ್ಲಿ ಇನ್ವಾಲ್ವ್ ಮಾಡಿಸಿ ಅವರ ಒಂದು ಟಾರ್ಗೆಟ್ ಕಂಪ್ಲೀಟ್ ಆಗಿದ ತಕ್ಷಣ ಅಪ್ಲಿಕೇಶನ್ನ ಕ್ಲೋಸ್ ಮಾಡಿಸಿ ಲಾಗೌಟ್ ಆಗಿ ಹೋಗ್ತಾರೆ. ಮತ್ತು ನೀವು ರೀಚಾರ್ಜ್ ಮಾಡಿದ್ರು ವೇಸ್ಟು, ವಿಡ್ರಾವಲ್ ಮಾಡಿದ್ರು ವೇಸ್ಟು. ಸ್ಟಾರ್ಟಿಂಗ್ ಪ್ಲ್ಯಾನ್ಗಳು ಈ ಥರ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡಿದವರಿಗೆ ಗೊತ್ತು. ಅದಕ್ಕೆ ಸ್ಟಾರ್ಟಿಂಗ್ ಪ್ಲ್ಯಾನ್ನ ಆದಷ್ಟು ಬೈ ಮಾಡಿ. ಸೆಕೆಂಡ್ ಪ್ಲ್ಯಾನ್ ಟ್ರೈ ಮಾಡೋರು ಕೂಡ ಟ್ರೈ ಮಾಡ್ಬೋದು. ಮಿನಿಮಮ್ 200 ರೂಪಾಯಿ ಇದ್ದರೆ ನೀವು ವಿಡ್ರಾಲ್ ಮಾಡ್ಕೋಬೋದು. ಓಕೆ, ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಏನೇ ಒಂದು ಪ್ರಶ್ನೆಗಳಿದ್ದರೆ ಈ ಅಪ್ಲಿಕೇಶನ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇವಾಗಲೂ ಒಂದು ಮಾತು ನಿಮ್ಗೆ ತಿಳಿಸ್ತಾ ಇದ್ದೀನಿ, ಈ ಥರ ಅಪ್ಲಿಕೇಶನ್ಗಳ ಬಗ್ಗೆ ಜಸ್ಟ್ ಮಾಹಿತಿ ಮಾತ್ರ ನಾನು ಕೊಡ್ತಾ ಇದ್ದೀನಿ. ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ನೀವು ನಿಮ್ಮ ಒಂದು ಸ್ವಂತ ಪ್ರಯತ್ನದಿಂದ ಟ್ರೈ ಮಾಡಿ. ದಯವಿಟ್ಟು ಇದರಲ್ಲಿ ಏನೋ ಒಂದು ರೀಚಾರ್ಜ್ ಮಾಡುವಾಗ ಏನಾದರೂ ಇಶ್ಯೂ ಆದರೆ, ಬೇರೆ ಏನೇ ಒಂದು ತೊಂದರೆ ಆದರೂ ಕೂಡ ಕಸ್ಟಮರ್ ಸರ್ವಿಸ್ ಇದೆ ನೋಡಿ, ಇಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಕಸ್ಟಮರ್ ಸರ್ವಿಸ್ ಇದೆ ನೋಡಿ, ಇಲ್ಲಿ ಸರ್ವಿಸ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೆಲಿಗ್ರಾಮ್ ಚಾನಲ್ ಅಂತಿದೆ ನೋಡಿ, ಇದರ ಮೇಲೆ ಗೋ ಅಂತ ಕೊಟ್ಟರೆ ನೀವು ಆ ಚಾನಲಲ್ಲಿ ಹೋಗಿ ನೀವು ಜಾಯ್ನ್ ಆಗ್ತೀರಾ. ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಏನೇ ಒಂದು ಅನೌನ್ಸ್ಮೆಂಟ್ ಅಂದರೆ ಇದರಲ್ಲಿ ಬರುತ್ತೆ.
ಕಸ್ಟಮರ್ ಕ್ಲೈಂಟ್ ಅಂತ ಇರುತ್ತೆ ನೋಡಿ, ಅದನ್ನು ಟಚ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ನೀವು ಶೇರ್ ಮಾಡ್ಬೋದು. ಎಕ್ಸಾಂಪಲ್ಗೆ ಇಲ್ಲಿ ನೀವು ಸ್ಕ್ರೀನ್ಶಾಟ್ ಮಾಡಿ ಇಲ್ಲಿ ಕ್ಲಿಪ್ ಬಟನ್ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿ ಏನೇ ಒಂದು ತೊಂದರೆ ಇದ್ದರೆ ಈ ಅಪ್ಲಿಕೇಶನ್ಗಳ ಬಗ್ಗೆ ನೀವು ಇಲ್ಲಿ ಶೇರ್ ಮಾಡ್ಬೋದು. ಎಕ್ಸಾಂಪಲ್ಗೆ ರೀಚಾರ್ಜ್ ಮಾಡುವಾಗ ನಿಮಗೆ ರೀಚಾರ್ಜ್ ಅಮೌಂಟ್ ಆಗಿಲ್ಲ ಅಂದರೆ ಈ ಕ್ಲಿಪ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಶೇರ್ ಮಾಡ್ಬೋದು. ಈ ಒಂದು ಟೆಲಿಗ್ರಾಮ್ ಸರ್ವಿಸ್ನ ನೀವು ಪಡ್ಕೋಬೋದು ಅಷ್ಟೇ. ನಮ್ಮ ಕಡೆಯಿಂದ ಯಾವುದೇ ಒಂದು ಸಪೋರ್ಟ್ ಸಿಗೋಲ್ಲ. ಇಲ್ಲಿ ಇನ್ವಿಟ್ ಅಂತಿದೆ ನೋಡಿ, ಇಲ್ಲಿ ನಿಮ್ಮ ಫ್ರೆಂಡ್ಸ್ಗಳನ್ನ ನೀವು ರೆಫರ್ ಮಾಡ್ಕೋಬೋದು. ಓಕೆ ಸರಿ, ಈಗ ನಾನು ಲೈವ್ ಆಗಿ ರೀಚಾರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹತ್ರ 66 ರೂಪಾಯಿ ಇದೆ. ಫಸ್ಟೇ 492 ರೂಪಾಯಿ ಪ್ಲ್ಯಾನ್ನ ಪೇ ಮಾಡ್ತಾ ಇದ್ದೀನಿ. 450 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ತೀನಿ, ಯಾಕಂದರೆ ಅಲ್ಲಿ 66 ರೂಪಾಯಿ ಇದೆ, ಅಷ್ಟು ಸಾಕು ನನಗೆ. ಈಗ ನಾನು 3 ಚಾನಲ್ ಕೊಟ್ಟಿರ್ತಾರೆ, ಯಾವುದಾದ್ರು ಒಂದು ಚಾನಲ್ನ ಯೂಸ್ ಮಾಡಿ ನೀವು ರೀಚಾರ್ಜ್ ಮಾಡ್ಕೋಬೋದು. ನಾನು ಆಟೋಮೆಟಿಕ್ಕಾಗಿ ಫಸ್ಟ್ ಚಾನಲಲ್ಲಿದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ QR ಕೋಡ್ ಇದೆ, ಪೇಟಿಎಮ್ ಇದೆ, ಫೋನ್ಪೇ, ಗೂಗಲ್ ಪೇ ನಾರ್ಮಲಾಗಿ ಕೆಲವೊಬ್ಬರಿಗೆ ತೊಂದರೆಗಳು ಕೊಡ್ತಾ ಇದೆ. ಪೇಟಿಎಮ್ ಓಕೆ, ಆ ಥರ ಆದ್ರೂ ಕೂಡ ನೀವು UTR ನಂಬರ್ನ ಎಂಟರ್ ಮಾಡಿ ನೀವು ಇಲ್ಲಿ ಲಾಸ್ಟಲ್ಲಿ UTR ನಂಬರ್ ಅಂತಿದೆ ನೋಡಿ. ಸುಮಾರು ಜನ ಬಂದುಬಿಟ್ಟು ರೀಚಾರ್ಜ್ ಮಾಡ್ತಾರೆ. ರೀಚಾರ್ಜ್ ಮಾಡಿದ ತಕ್ಷಣ ಅವರು UTR ನಂಬರ್ನ ಎಂಟರ್ ಮಾಡಲ್ಲ. ಇಲ್ಲಿ ಬಂದು UTR ನಂಬರ್ ಅಂತ ಇರುತ್ತೆ, ಅದನ್ನು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ಈ ಥರ ನಮ್ಗೆ ಮಾಡೋಕ್ಕೆ ಬರೋಲ್ಲ ಅಂದರೆ ಪೇಟಿಎಮ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಅದೇ ಪ್ರೊಸೆಸ್ ತಗೊಳುತ್ತೆ. ನಾನು ಪೇಟಿಎಮ್ಮಿಂದನೇ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನಮ್ಮ UTR ನಂಬರ್ ಕೂಡ ಇಲ್ಲಿ ಶೋ ಆಗುತ್ತೆ ನೋಡಿ. UTR ನಂಬರ್ ಅಂದರೆ ಈ ಥರ ಇರುತ್ತೆ, UTR ನಂಬರ್ ಕೂಡ ಶೋ ಆಗ್ತಾ ಇದೆ. ನೀವು ಆ UTR ನಂಬರ್ನ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡೋದ್ರಿಂದ ನೀವು ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಇವಾಗ ನಾನು ನಿಮಗೆ ಈ ಒಂದು ಪೇಜ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಇರುತ್ತೆ. ನಾನು ಬ್ಯಾಕ್ ಬರ್ತಾಯಿದ್ದೀನಿ. ಈಗ ನೋಡಿ, ನಮ್ಮ ವ್ಯಾಲೆಟ್ನಲ್ಲಿ 516 ರೂಪಾಯಿ ಇದೆ. 66 ರೂಪಾಯಿ ಫಸ್ಟ್ ಇತ್ತು, 450 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದೀವಿ, 516 ರೂಪಾಯಿ ಇದೆ. ಈಗ ನಾವು ಬಂದುಬಿಟ್ಟು ಈ ಪ್ಲ್ಯಾನ್ನ ಪರ್ಚೇಸ್ ಮಾಡೋಣ. ಇಲ್ಲಿ ಪ್ರಾಡಕ್ಟ್ ಅಂತಿದೆಯಲ್ವ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಾನು 492 ರೂಪಾಯಿ ಪ್ಲ್ಯಾನ್, ಈ ರೆಂಟಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಪರ್ಚೇಸರ್ ಅಂತ ಬರುತ್ತೆ. ಈಗ ನೋಡಿ 24 ರೂಪಾಯಿ ವ್ಯಾಲೆಟಲ್ಲಿದೆ. ಇಷ್ಟೇ, ಈ ಅಪ್ಲಿಕೇಶನಲ್ಲಿ ಡೈಲಿ ಬಂದುಬಿಟ್ಟು ನಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಕ್ರೆಡಿಟ್ ಆಗಿರುವಂತಹ ಅಮೌಂಟನ್ನು ನಾವು ವಿಡ್ರಾವಲ್ ಅನ್ನೋ ಆಪ್ಷನ್ಗೆ ಕೊಟ್ಟು ನಾವು ವಿಡ್ರಾವಲ್ ಮಾಡ್ಕೋಬೋದು. ನೋಡಿ, ಕಂಪ್ಲೀಟಾಗಿ ರೀಚಾರ್ಜ್ ಮಾಡೋ ತನಕ ನಾನು ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೀನಿ. ಮೈ ಆರ್ಡರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಇವಾಗ ಒಂದು ಆರ್ಡರ್ನ ಬೈ ಮಾಡ್ಕೊಂಡಿದ್ದೀನಿ. ಈ ಬೈಯಿಂಗ್ ಡೇಟ್ ಕೂಡ ಇಲ್ಲಿ ಶೋ ಆಗುತ್ತೆ ನೋಡಿ. ಈ ಒಂದು ಅಪ್ಲಿಕೇಶನ್ಗಳ ಬಗ್ಗೆ ಏನೇ ಒಂದು ಡೌಟ್ ಇದ್ದರೆ ನಾನು ಆದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಬಟ್ ಏನೇ ಒಂದು ತೊಂದರೆ ಆದರೆ ನಾನು ಜವಾಬ್ದಾರಿ ಅಲ್ಲ. ಇದರಲ್ಲಿ ಏನೇ ಒಂದು ನಮಗೆ ರೀಚಾರ್ಜ್ ಮಾಡುವಾಗ ಅಮೌಂಟು ಸಕ್ಸಸ್ ಆಗಿದೆ ಬಟ್ ವ್ಯಾಲೆಟ್ಗೆ ಬಂದಿಲ್ಲ ಅಂದರೆ ನೀವು ಕಸ್ಟಮರ್ ಕೇರ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರ ಹತ್ರ ಕ್ಲಿಯರ್ ಮಾಡಿಸ್ಕೋಬೇಕು. ನಮ್ಮ ಹತ್ರ ಬಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಈ ಥರ ಅಪ್ಲಿಕೇಶನ್ಗಳು ಕೆಲವೊಂದು ಆ ಥರ ಸಮಸ್ಯೆಗಳು ಬಂದೇ ಬರುತ್ತೆ, ಕೆಲವೊಬ್ಬರದ್ದು ಬರುತ್ತೆ. ನಾನು ಲೈವ್ ಆಗಿ ನಿಮಗೆ ರೀಚಾರ್ಜ್ ಮಾಡಿ ಶೋ ಮಾಡಿದ್ದೀನಿ, ನಮಗೆ ಯಾವ ತೊಂದರೆನೂ ಆಗಿಲ್ಲ. ಕೆಲವರು ಬಂದರೆ ರೀಚಾರ್ಜ್ ಮಾಡುವಾಗ ಪ್ರಾಬ್ಲಮ್ ಆದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮೆಂಟ್ ಸೆಕ್ಷನಲ್ಲಿ ಮಾಡ್ತಾರೆ, ರೀಚಾರ್ಜ್ ಮಾಡಿದ್ದೀನಿ ನಮಗೆ ವ್ಯಾಲೆಟ್ಗೆ ಅಮೌಂಟ್ ಬಂದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ನಾನು ಜಸ್ಟ್ ಈ ಥರ ಒಂದು ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಮಾಡೋದು ಬಿಡೋದು ನಿಮ್ಮ ಒಂದು ಸ್ವಂತ ಪ್ರಯತ್ನ. ಓಕೆ, ಮತ್ತು ಏನೇ ಒಂದು ವಿಡ್ರಾಲ್ ಕೊಡುವಾಗ ಕೂಡ ಸಮಸ್ಯೆಗಳಾದರೆ ಕೂಡ ನೀವು ಕಸ್ಟಮರ್ ಕೇರ್ ಸಪೋರ್ಟ್ನ ತಗೊಳ್ಳಿ. ಓಕೆ, ಈ ಒಂದು ಅಪ್ಲಿಕೇಶನ್ಗಳು ಇಷ್ಟೇ. ಈ ಅಪ್ಲಿಕೇಶನ್ನ ನೀವು ಯೂಸ್ ಮಾಡಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಲಿಂಕ್ನ ಕ್ಲಿಕ್ ಮಾಡಿ ಇದೇ ಥರ ನೀವು ಕಂಪ್ಲೀಟಾಗಿ ರೀಚಾರ್ಜ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.